3 ಪಾಸ್ ಆಗಬೇಕು. 5ರಲ್ಲಿ ಮಿನಿಮಮ್ 3 ಪಾಸ್ ಆಗಬೇಕು. ಮಿನಿಮಮ್ ಅಲ್ಲ, ಇದು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. 3 ಪಾಸ್ ಆಗಲೇಬೇಕು. ಯಾವುದೇ ಕಾಂಪ್ರಮೈಸ್ ಇಲ್ಲ. ಅದರಲ್ಲಿ ನೀವು ಮೇಯ್ನಾಗಿ ವಿದ್ಯುತ್ ಕಂಬವನ್ನು ಹತ್ತಲೇಬೇಕು. ಇದು ಕಡ್ಡಾಯ ಸ್ನೇಹಿತರೆ. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತಲೇಬೇಕು. ಬಟ್ ವಿದ್ಯುತ್ ಕಂಬವನ್ನು ಹತ್ತಕ್ಕಾಗಿಲ್ಲ ಅಂತಂದರೆ ನಡೀರಿ ಮನೆಗೆ ಅಂದ್ಬಿಡ್ತಾರೆ ಅವರು. ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ, ಭಾಳ ಕಡೆ ಬೈತಾರೆ. ಯೋಚನೆ ಮಾಡಿ. ಸೊ ಕಂಬ ಈಗಲಿಂದನೇ ಹತ್ತಿ ಪ್ರಾಕ್ಟೀಸ್ ಮಾಡಿ. ಇನ್ನೂ ತುಂಬ ಟೈಮ್ ಇದೆ ನಿಮಗೆ. ಎಸ್ ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ 3 ಇರ್ತವೆ ಸ್ನೇಹಿತರೆ. ಕಂಬ ಹತ್ತೋದಂತೂ ಕಡ್ಡಾಯವಾಗಿರ್ತದೆ. ಇನ್ನು ಕಂಬ ಹತ್ತೋದು ಬಿಟ್ಟರೆ ಇನ್ನು ನೀವು ಡೌಟ್ಸ್ ಇದೇ ಬರೋದು ನಿಮಗೆ. ಈ 4 ಇದಾವೆಲ್ಲ, ಇಲ್ಲಿ 4 ಇದಾವಲ್ಲ, 5ರೊಳಗಡೆ 4 ಉಳಿದು. ಈ 4ರಲ್ಲಿ ಎಷ್ಟನ್ನು ಪಾಸ್ ಆಗಬೇಕು? ಕೆಲವೊಂದು ಜನ ಹೇಳ್ತಿದ್ದಾರೆ ಈ ಟೋಟಲಾಗಿ 5ರಲ್ಲಿ ನಾವು 3 ಪಾಸ್ ಆಗಬೇಕು, ಈ ಕೆಳಗಿನರಲ್ಲಿ 3 ಪಾಸ್ ಆಗಬೇಕು, ಕಂಬ ಹತ್ತೋದಂತೂ ಕಡ್ಡಾಯ ಅಂತ ಹೇಳ್ತದೆ. ಹಾಗೆ ನಿಮಗೆ ಡೌಟ್ಸ್ ಆಗ್ತಿದೆ ಸ್ನೇಹಿತರೆ. ತುಂಬ ಜನ ಮಾತು ಕೇಳೋಕೆ ಹೇಳ್ಬಿಡಿ. ಹೋಗಿ ನೀವು ಅಫಿಷಿಯಲಾಗಿ ವೆಬ್ಸೈಟನ್ನು ಚೆಕ್ ಮಾಡಿ, PDF ಚೆಕ್ ಮಾಡಿ, ಹೋಗಿ ನೋಟಿಫಿಕೇಷನ್ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನೆಲ್ಲ ಕರೆಕ್ಟಾಗಿ ನಿಮಗೆ ಆನ್ಸರ್ ಹೇಳ್ಬೇಕಂತಂದರೆ ನೆನ್ಪಿಟ್ಕೊಳ್ಳಿ. ಕಡ್ಡಾಯವಾಗಿ ಕಂಬವನ್ನು ಹತ್ತಲೇಬೇಕು. ಓಕೆ, 5ರಲ್ಲಿ 3 ಪಾಸ್ ಆಗಬೇಕು. 3ರಲ್ಲಿ ಅಂತಂದರೆ ಇಲ್ಲಿ 4 ಇದಾವೆ ನೋಡಿ. ಈ 4 ಇದಾವಲ್ಲ, ಈ 4ರಲ್ಲಿ ಎಷ್ಟು ಪಾಸ್ ಆಗಬೇಕು? 2 ಪಾಸ್ ಆಗಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಇದನ್ಯಾರೂ ನಿಮಗೆ ಕರೆಕ್ಟಾಗಿ ಹೇಳಿರಾಕಿಲ್ಲ. ಈ 4 ಇದಾವಲ್ಲ, ಇದು ಕಂಬ ಇರೋದಂತೂ ಫಿಕ್ಸ್ ಬಿಡು. ಒಂದು ಇಟ್ಕೋರಿ. ಈ 4 ಇದಾವಲ್ಲ, ಈ 4ರಾಗ 3 ಅಲ್ಲ, 4ರಾಗ 2. 1 + 2 ಇದ್ಕಲ್ಟು ಎಷ್ಟಾಯಿತು? 3 ಆಯಿತು. ಇದು 3 ಸ್ನೇಹಿತರೆ. ಅರ್ಥ ಆಗಲಿ ಅಂತೇಳಿ ನಿಮಗೆ ನಿಧಾನವಾಗಿ ಬಿಡಿಸಿ ಹೇಳ್ತಿದ್ದೀನಿ. ಇದ್ರ ಬಗ್ಗೆ ಮತ್ತೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಇನ್ನೂ ಏನು ಹೇಳಬೇಕು ನಿಮಗೆ ಗೊತ್ತಾಗ್ತಿಲ್ಲ. ಎಸ್ ಸ್ನೇಹಿತರೆ, ಸಹನ ಶಕ್ತಿ ಪರೀಕ್ಷೆಗೆ SSLC ಆಧಾರದ ಮೇಲೆ 1:5 ಕರೀತಾರೆ. ಕೇಳ್ತಿದ್ರಲ್ಲ ಆನ್ಸರ್, ಆಫಿಷಿಯಲ್ ಆನ್ಸರ್. ಓಕೆ, ಇನ್ನು ಮತ್ತೇನಂತಂದರೆ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಪಾವತಿಸಿದ ಬಗ್ಗೆ ವೆಬ್ಸೈಟಲ್ಲಿ ಚೆಕ್ ಮಾಡಿ ಅಂತ. ಇದೆಲ್ಲ ನೀವು ಆಲ್ರೆಡಿ ಹಾಕಿರ್ತೀರ. ಅರ್ಜಿ ಶುಲ್ಕ ಪಾವತಿಗಾಗಿ ವಿಚಾರಣೆ ಮಾಡಬೇಕಂದ್ರೆ ಕರ್ನಾಟಕ post.gov.in ಅಂತೇಳಿ ಇದರಲ್ಲಿ ಚೆಕ್ ಮಾಡಿ. www.karnatakapost.gov.com ಅಲ್ಲಿ ನೀವು ಅರ್ಜಿನ ಚೆಕ್ ಮಾಡ್ಬೋದು ನಿಮ್ಮದು. ಬಟ್ ಇದು ಮೊದಲಿಗಾಗಿ ಹೇಳುವಂಥ ವಿಷಯ. ಬಟ್ ಇವಾಗೆಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ, ಏನು ತೊಂದರೆ ಇಲ್ಲ. ಮತ್ತು ನಿಮ್ಗೆ ಅದು ಮೀರಿ ಏನಾದರೂ ನಮ್ಮದು ಮುಂದೆ ಅಡ್ಮಿಟ್ ಕಾರ್ಡ್ ಬರಲಿಲ್ಲ, ಮುಂದೆ ನಮಗೆ ಇದು ಪೇಮೆಂಟ್ ಮಾಡಿದ್ದೀವಿ ಬಟ್ ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಆ ಥರದ್ದೆಲ್ಲ ಏನಾದರೂ ತೊಂದರೆ ಇತ್ತಂದರೆ ಈ ನಂಬರ್ಗೆ ಕಾಲ್ ಮಾಡಿ. ನಂಬರ್ ಕಾಣಿಸ್ತಿದೆಯಲ್ಲ, ಒಂದು ನಿಮಿಷ ನಂಬರ್ ಕಾಣಿಸ್ತಿದೆಯಲ್ಲ, 08022392668. ಸೋಮವಾರದಿಂದ ಶುಕ್ರವಾರದವರೆಗೂ ನಿಮ್ದು ಏನೇ ಡೌಟ್ಸ್ ಇದ್ದರೂ ಈ ನಂಬರ್ಗೆ ಕಾಲ್ ಮಾಡಿ ಕೇಳಬಹುದು. ಮುಂದೆ ಅಡ್ಮಿಟ್ ಕಾರ್ಡ್ ಬರಲಿಲ್ಲ ಅಂತಂದರೆ ಓಕೆ, ಅದನ್ನು ಕೇಳಿರ್ತೀರ ಮುಂದೆ. ಸೊ ಅದನ್ನೇ ಇವಾಗ ಹೇಳ್ತಿದ್ದೀನಿ ನಿಮಗೆ. ಏನೇ ಡೌಟ್ಸ್ ಇರಲಿ ಸ್ನೇಹಿತರೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್, ಈಗ ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡಿರುವ ವಿವರಗಳನ್ನು ಅಂತಿಮವಾಗಿ ಯಾವುದೇ ಸಂದರ್ಭದಲ್ಲೂ ವಿವರಗಳನ್ನು ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿರಿ. ಓಕೆ, ನಿಮ್ಮದು ಫೈನಲಾಗಿ ಆನ್ಸರ್ ಸಿಕ್ಬಿಡ್ತಾ? ಓಕೆ ಸ್ನೇಹಿತರೆ, ನಂದು ಇನ್ಕಮ್ ಕಾಸ್ಟ್ ಹಾಕುವಾಗ ತಪ್ಪಾಗಿದೆ, ನಂದು RD ನಂಬರ್ ತಪ್ಪಾಗಿದೆ. ತುಂಬ ಜನ ಮೆಸೇಜ್ ಮಾಡಿದರು. ಓಕೆ, ಅದಕ್ಕಾಗಿ ನಿಮಗೆ ಫೈನಲಾಗಿ ಅಲ್ಲಿ ಏನು ಕೊಟ್ಟಿರ್ತಾರೆ ಆಫಿಷಿಯಲ್ ಡೀಟೇಲ್ಸ, ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ ನಾನು ಈ ವಿಡಿಯೋದಲ್ಲಿ. ಇನ್ಕಮ್ ಕಾಸ್ಟ್ ತಪ್ಪಾಗಿದೆ, ಅದರಲ್ಲಿ RD ನಂಬರ್ ತಪ್ಪಾಗಿದೆ. ಏನು ಮಾಡೋದು ಬ್ರದರ್ ಹೇಳಿ ಪ್ಲೀಸ್.
ಆಮೇಲೆ ನಾನು ಇನ್ನೊಂದೇನು ವಿಜಯಪುರ ಹಾಕಕ್ಕೆ ಹೋಗಿ ವಿಜಯನಗರ ಹಾಕಿದ್ದೀನಿ ಅಪ್ಲಿಕೇಶನಲ್ಲಿ. ಏನು ಮಾಡೋದು ಹೇಳಿ ಬ್ರದರ್. ಮತ್ತು ಡೇಟ್ ಆಫ್ ಬರ್ತ್ ಇನ್ನೂ ಹಾಕಕ್ಕೆ ಹೋಗಿ ಏನೇನೋ ಆಗಿದೆ ಹೇಳಿ ಬ್ರದರ್. ಹೇಳಿದ್ದೀನಿ ನೋಡಿ ಬ್ರದರ್ಸ್, ಅರ್ಥ ಆಯ್ತಾ? ಹೇಳಿದ್ದೀನಿ ನೋಡಿ, ನಾನು ಹೇಳೋದಲ್ಲ, ಅಫಿಷಿಯಲಾಗಿ ಅವರೇ ಹೇಳಿದ್ದಾರೆ ನೋಡಿ ಬ್ರದರ್ಸ್, ಅರ್ಥ ಆಯ್ತಾ? ಏನಾಗಲ್ಲ, ಮತ್ತೆ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಯಾಕಂದರೆ ತುಂಬ ಜನ ಇದ್ದಾರೆ ಸ್ನೇಹಿತರೆ, ಅವ್ರಿಗೆ ನೀವು ಹೋದರೆ ಇನ್ನೂ ತುಂಬ ಜನ ಬರ್ತಾರೆ. ನಿಮ್ಮ ಮೇಲೆ ಅವ್ರು ಕೂತ್ಕೊಂಡಿಲ್ಲ, ತುಂಬ ಜನ ಬರ್ತಾರೆ. ಯಾಕಂದರೆ ಏನು 70,000 ಪ್ಲಸ್ SSLC ಕರೋನಾ ಬ್ಯಾಚ್ದವರು ತುಂಬ ಇದ್ದಾರೆ. SSLC ಕರೋನಾ ಬ್ಯಾಚ್ದವರು 95 ಪ್ಲಸ್ ಮಾಡಿದಂತಹ ವಿದ್ಯಾರ್ಥಿಗಳು ತುಂಬ ಇದ್ದಾರೆ. ಸೊ ಹಾಗಾಗಿ ಯಾರನ್ನೂ ಕೂಡ ಲೆಕ್ಕಕ್ಕೆ ತೊಗೊಳ್ಳಲ್ಲ. ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಲಿಲ್ಲಪ್ಪ ಅಂದರೆ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ತುಂಬ್ಕೋಬೇಕು. ನೀವು ಇದನ್ನು ಮೊದಲೇ ಕರೆಕ್ಟಾಗಿ ಮಾಡಬೇಕಾಗಿತ್ತು ಅಂದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ನನ್ನ ಮಾತು ನೀವು ಏನಾದರೂ ಕೇಳಿದ್ರಾ? ಇಲ್ಲ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ವಾ? ಸೊ ಇನ್ಮ್ಯಾಗಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಒಳ್ಳೆ ನೋಟಿಫಿಕೇಷನ್ ಪೋಸ್ಟ್ ಬಗ್ಗೆ ಕರೆಕ್ಟಾಗಿ ಯಾವುದೇ ಗೊಂದಲ ಇಲ್ದಂಗೆ ಮಾಹಿತಿಯನ್ನು ನಿಮಗೆ, ಅಫಿಷಿಯಲ್ ಮಾಹಿತಿ ಜೊತೆಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಸೊ ಏನಾದರೂ ಈ ವಿಡಿಯೋ ಒಂಚೂರು ಇಷ್ಟ ಆದರೆ, ಆಗ್ತದಂದರೆ ನಿಮಗೆ ಮಾಹಿತಿ ಏನಾದರೂ ಹೆಲ್ಪ್ ಆಯ್ತು ಅಂದರೆ, ಸ್ವಲ್ಪ ಹೆಲ್ಪ್ ಆಗಿದೆಯಾ ಇಲ್ವಾ ಹಾನೆಸ್ಟಾಗಿ ಹೇಳಿ. ಹೆಲ್ಪ್ ಆಯಿತು ಅಂದರೆ ಏನೂ ಮಾಡಬೇಡಿ, ಜಸ್ಟ್ ಒಂದು ಲೈಕನ್ನು ಮಾಡಿ. ಮತ್ತು ಅದರ ಜೊತೆಗೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು, ಮತ್ತು ನಿಮ್ದು ಏನಾದರೂ ಡೌಟ್ಸ್ ಇತ್ತಂದರೆ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಪ್ಲಸ್ ನಿಮಗೆ ವಿಡಿಯೋ ಇದು ತುಂಬ ಹೆಲ್ಪ್ ಆಯಿತು, ನಮ್ಮ ಗೆಳೆಯನಿಗೂ ಶೇರ್ ಮಾಡಬೇಕು ಅನ್ನಿಸಿದರೆ ಮಾತ್ರ ಶೇರನ್ನು ಮಾಡಿ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ ನೋಡೋಣ ಸ್ನೇಹಿತರೆ. ನಿಮ್ಮ ಫಿಸಿಕಲಲ್ಲಿ ಅವ್ರಿಗೆ ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ. ಮುಂದೆ ಏನು ಮಾಡೋದು ಅಂತ ಕೇಳ್ತಿದ್ರು ಸ್ನೇಹಿತರು. ಫಿಸಿಕಲ್ ಹೋದ ಸಂದರ್ಭದಲ್ಲಿ ಅವ್ರಿಗೆ ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ. ನಂದು ಈ ಥರ ತಪ್ಪಾಗಿದೆ ನೋಡಿ ಸರ್ ಅಂಥೇಳಿ ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ. ನೋಡಮ್ಮ, ಅವ್ರು ಏನಾದರೂ ಅಕಸ್ಮಾತ್ ನಿಮಗೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸಿದರೆ ಓಕೆ, ನೋ ಪ್ರಾಬ್ಲಮ್. ಅಕಸ್ಮಾತ್ ಸ್ಪಂದಿಸಲಿಲ್ಲ ಅಂದರೆ ಅವ್ರು ಆಲ್ರೆಡಿ ಹೇಳೇ ಬಿಟ್ಟಿದ್ದಾರೆ, ಅರ್ಹರಾಗಿರೋದಿಲ್ಲ. ನಾವು ಏನಾದರೂ ಡಾಕ್ಯುಮೆಂಟ್ಸ್ ಮೊದಲೇ ಚೆಕ್ ಮಾಡ್ಕೊಳ್ಳಿ, ತಪ್ಪಾಗಿದರೆ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂತ ಮೊದಲೇ ಹೇಳಿದ್ದಾರೆ. ಸೊ ಓಕೆ, ಇನ್ಫಾರ್ಮೇಷನ್ ಇಷ್ಟ ಆಯ್ತಾ ಸ್ನೇಹಿತರೆ? ಇದಿಷ್ಟು ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಇರ್ತದೆ. ಸೊ ನಿಮಗೇನಾದರೂ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಲೈಕನ್ನು ಮಾಡಿ. ASV ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಸ್ನೇಹಿತರೆ, ಏನೇ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಡೌಟ್ಸ್ಗಳನ್ನ ಎತ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಓಕೆ, ಇದು 4ನೇ ಸೆಷನ್ ಆಗಿರ್ತದೆ. ನಿಮ್ಮ ಡೌಟ್ಸನ್ನು ತೊಗೊಂಡು ಯಾರೂ ಮಾಡ್ತಿಲ್ಲ ಸ್ನೇಹಿತರೆ. ಯೂಟ್ಯೂಬಲ್ಲಿ ಡೌಟ್ಸ್ಗಳನ್ನ ಎತ್ಕೊಂಡು ಬಂದುಬಿಟ್ಟು ಯಾರೂ ಮಾಡ್ತಿಲ್ಲ, ಬರೀ ಫೇಕ್ ವೀಡಿಯೋಸ್ಗಳನ್ನ ಹಾಕ್ತಿರ್ತಾರೆ. ನಿಮಗೆಲ್ಲ ಗೊತ್ತು, ಸ್ಪೆಸಿಫಿಕ್ಕಾಗಿ ಯಾರನ್ನ ಹೇಳೋದು ಬೇಕಾಗಿಲ್ಲ. ಬಟ್ ಫೇಕ್ ವೀಡಿಯೋ, ಫಿಸಿಕಲ್ ಡೇಟ್ ಬಂತಂತೆ, ಕೋರ್ಟ್ ಆದೇಶ ಬಂತಂತೆ, ಆ ಥರದ್ದೆಲ್ಲ ಹಾಕ್ತಿರ್ತಾರೆ. ತಲೆ ಕೆಡಿಸ್ಕೋಬೇಡಿ, ಜೆನ್ಯೂನ್ ಆಗಿರೋರು ಮಾತ್ರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಡೌಟ್ಸ್ಗಳನ್ನ ಎತ್ಕೊತಾ ಬರ್ತೀನಿ. ನಿಮ್ಮ ಸಮಸ್ಯೆಗೆ ನಾನು ಆಲಿಸ್ತಿರ್ತೀನಿ. ನನಗೇನು ಮಾಡಬೇಕು, ನೀವು ಒಂದು ಸಪೋರ್ಟ್ ಮಾಡಬೇಕು. ಸಪೋರ್ಟನ್ನು ಯಾವ ರೀತಿ ಮಾಡ್ತೀರಾ, ನಿಮ್ಮ ಪ್ರೀತಿಯನ್ನು ಯಾವ ರೀತಿ ತೋರಿಸ್ತೀರಾ? ಸಬ್ಸ್ಕ್ರೈಬ್ ಮೂಲಕ ತೋರಿಸಿ. ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ? ಓಕೆ, ಲೈಕ್ ಮಾಡಿ. ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಗೊಂದಲಗಳನ್ನು ತಿಳಿಸಿ. ಅದಕ್ಕೆ ನಾನು ಸಾಧ್ಯವಾದಷ್ಟು ಪರಿಹಾರವನ್ನು ಹೇಳ್ತೀನಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದ. ಮತ್ತೆ ಸಿಗ್ತಿರೋಣ. ಥ್ಯಾಂಕ್ ಯು.